ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಡೆಯಲಿರುವ ಮಹಿಳಾ ಸಮಾವೇಶ ಹಾಗೂ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಪದಾಧಿಕಾರಿಗಳ ಆಯ್ಕೆ ಕುರಿತು ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರಾದ ಪೂರ್ಣಿಮಾ ಹಾಗೂ ಜಿಲ್ಲಾಧ್ಯಕ್ಷರಾದ ಕೆಂಪನಹಳ್ಳಿ ಅಶೋಕ್ ಅವರ ನೇತೃತ್ವದಲ್ಲಿ ಇಂದು ಚಿಕ್ಕಮಗಳೂರು ನಗರದ ಪ್ರವಾಸಿ ಮಂದಿರದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಇಂದು ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಪದಾಧಿಕಾರಿಗಳಿಗೆ ಹಾಗೂ ನಗರ ಪದಾಧಿಕಾರಿಗಳು ಹಾಗೂ ಅಧ್ಯಕ್ಷರುಗಳಿಗೆ ಸಭೆಯನ್ನು ಕರೆದಿದ್ದು, ತಾಲೂಕುಗಳಲ್ಲೂ ಕೂಡ ನಾವು ಇವಾಗ ಏನು ಕೆಲವು ತಾಲೂಕುಗಳಲ್ಲಿ ಇನ್ನೂ ಅಧ್ಯಕ್ಷಗಳ ಆಯ್ಕೆಯಾಗಿಲ್ಲ, ಅಧ್ಯಕ್ಷಗಳ ಆಯ್ಕೆಗಳನ್ನು ಮಾಡಿಕೊಂಡು ಪದಾಧಿಕಾರಿಗಳ ನೇಮಕಗಳನ್ನು ಕೂಡ ಮಾಡಬೇಕು. ಅದರ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನು ಕರೆದಿದ್ದೀವಿ. ಅದರ ಜೊತೆಗೆ ನಮ್ಮ ಮಹಿಳಾ ಸಮಾವೇಶ ಕಾರ್ಯಕ್ರಮವನ್ನು ಕೂಡ ಮಾಡಲಿಕ್ಕಿದೆ. ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಸಹನಾ ಮೇಡಮ್ ರವರು ಹಾಗೂ ಅಶ್ವಿನಿ ಗೌಡರವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗಾಗಿ ಅದರ ಕಾರ್ಯಕ್ರಮದ ಬಗ್ಗೆ ಇವತ್ತು ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಕೆಲವು ತಾಲೂಕುಗಳಲ್ಲಿ ಪದಾಧಿಕಾರಿಗಳ ನೇಮಕ ಆಗಲಿಕ್ಕೆ ನಮಗೂ ಸ್ವಲ್ಪ ತಡವಾಯಿತು, ಹೋಗ್ಲಿಕ್ಕೆ ಆಗಿರಲಿಲ್ಲ. ಎಲ್ಲರೂ ಒಗ್ಗಟ್ಟಿನಲ್ಲಿ ಇವತ್ತು ಆ ತಾಲೂಕುಗಳಿಗೆ ಹೋಗ್ಬಿಟ್ಟು ಅಲ್ಲಿರುವಂಥ ಪದಾಧಿಕಾರಿಗಳ ನೇಮಕಗಳನ್ನು ಮಾಡಿ, ಅಧ್ಯಕ್ಷಗಳ ನೇಮಕಗಳನ್ನು ಮಾಡಿ ಅವರಿಗೂ ಕೂಡ ಒಂದು ಸಭೆಯನ್ನು ಕರೆದು ಮಾಹಿತಿಗಳನ್ನು ಕೊಡಬೇಕಂತ ಅಂದ್ಕೊಂಡಿದ್ದೀವಿ. ಹಾಗೆ ನಮ್ಮ ಸಂಘಟನೆಯನ್ನು ಇನ್ನೂ ಬಲಪಡಿಸಬೇಕು. ಕೆಲವು ಪ್ರತಿಭಟನೆಗಳನ್ನು ಮಾಡಲೇಬೇಕು. ಸಣ್ಣ ಪುಟ್ಟ ಕೆಲವು ಪ್ರತಿಭಟನೆಗಳು ಇನ್ನೂ ನಡೀತಾ ಇಲ್ಲ. ಹಾಗೂ ನಮ್ಮ ಏರಿಯಾಗಳಲ್ಲೇ ಸುಮಾರು ಸಮಸ್ಯೆಗಳಿದೆ. ಆ ಸಮಸ್ಯೆಗಳ ಬಗ್ಗೆ ನಾವು ಧ್ವನಿ ಎತ್ತಬೇಕು ಅಂತ ಹೇಳಿ ಕೂಡ ಇವತ್ತು ಸಭೆಯನ್ನು ಕರೆದಿದ್ದೀವಿ. ಈ ಸಭೆಯಲ್ಲಿ ಇವತ್ತು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ನಾಗಲತರವರು ಹಾಗೂ ತಾಲೂಕು ಅಧ್ಯಕ್ಷರಾದ ಅನ್ನಪೂರ್ಣರವರು, ನಗರಾಧ್ಯಕ್ಷರಾದ ಮಂಜುಳಾಬಾಯಿರವರು ಕೂಡ ಆಗಮಿಸಿದ್ದಾರೆ. ಹಾಗೂ ನಮ್ಮೆಲ್ಲ ಪದಾಧಿಕಾರಿಗಳು, ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳು ಆಗಮಿಸಿದ್ದಾರೆ. ಇವತ್ತು ಕರೆದಿರೋ ಉದ್ದೇಶ ತಾಲೂಕು ಪದಾಧಿಕಾರಿಗಳು ಮಾತ್ರ, ನಾವು ಜಿಲ್ಲೆಯಿಂದ ಇನ್ನು ಯಾರನ್ನೂ ಕರೆದಿಲ್ಲ. ಮುಂದಿನ ಸಭೆಯಲ್ಲಿ ಜಿಲ್ಲಾ ಪದಾಧಿಕಾರಿಗಳನ್ನು ಕೂಡ ಕರೆದು ಸಭೆಯನ್ನು ಮಾಡಬೇಕಂತ ಕೂಡ ಹಮ್ಮಿಕೊಂಡಿದ್ದೀವಿ. ಸಭೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಕೆಂಪನಹಳ್ಳಿ ಅಶೋಕ್, ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರಾದ ಪೂರ್ಣಿಮಾ, ಪ್ರಧಾನ ಕಾರ್ಯದರ್ಶಿ ನಾಗಲತಾ, ತಾಲೂಕು ಅಧ್ಯಕ್ಷರಾದ ಅನ್ನಪೂರ್ಣ, ನಗರ ಅಧ್ಯಕ್ಷರಾದ ಮಂಜುಳಾಬಾಯಿ, ಸಾಂಸ್ಕೃತಿಕ ಘಟಕ ಅಧ್ಯಕ್ಷರಾದ ಭಾರತಿ ಉಮೇಶ್ ರಾಜ್ ಅರಸ್ ಉಪಸ್ಥಿತರಿದ್ದರು.